ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಇವತ್ತು ನೀವು ಮಾಡಿರೋ ಅಡುಗೆ ನಿಮ್ಮ ಕೈ ರುಚಿನ ನಿಮ್ಮ ಮಗ ಎಷ್ಟೋ ವರ್ಷ ಆದ್ಮೇಲೆ ತಿಂತಿದ್ದಾರೆ. ನೀವು ಖುಷಿ ಪಡಬೇಕು. ನಾನು ಎಷ್ಟು ಬೇಡ ಅಂದರೂ ನನ್ನ ಕೈಲಿ ಅಡುಗೆ ಮಾಡಿಸಿದ್ಯಾ? ನಿನ್ನ ಗಂಡಂಗೆ ಗೊತ್ತಾದರೆ ಗಲಾಟೆ ಮಾಡಿದ್ರೆ ಕಷ್ಟ ಅಲ್ವಾ? ಅತ್ತೆ, ಹೆತ್ತಮ್ಮ ಜೊತೆಗೆ ಮನೇಲಿದ್ರು ಅವ್ರ ಕೈ ರುಚಿ ತಿಂದೆ ಹೋದರೆ ಅದು ಒಂದು ಜೀವನನ. ನೀವು ಸುಮ್ಮನೆ ಇರಿ, ನಾನಿದ್ದೀನಲ್ವ. ಅದ್ಗೆ ಊಟ ಕೊಡು, ಅದಕ್ಕೆ ಹಶ್ವಾಗ್ತಿದೆ. ಹಾ ಹಾ, ಬಂದೆ ಬಂದೆ ಬಂದೆ. ಮೊದಲು ದೊಡ್ಡವ್ರಿಗೆ, ಆಮೇಲೆ ಚಿಕ್ಕವ್ರಿಗೆ. ಅಲ್ಲ, ದೊಡ್ಡವರು ಅಂತ ಅವ್ರಿಗೆ ಫಸ್ಟ್ ಬಡಿಸ್ದೆ ಓಕೆ. ಇಲ್ಲ, ಅಣ್ಣ ತಾನೇ ದೊಡ್ಡವನು, ಅವನಿಗೆ ಬಡಿಸೋ ಬದಲು ನನ್ಗೆ ಯಾಕೆ ಬಡಿಸ್ತಿದ್ಯಾ? ನಿಮ್ಮ ಅಣ್ಣಂಗೆ ತಂಗಿರ್ ಮೊದಲು, ಆಮೇಲೆ ಇಡೀ ಜಗತ್ತು. ಅದಕ್ಕೆ ನಿಮಗೆ ಮೊದಲು ಬಡಿಸ್ದೆ. ನಮಗೂ ಅಷ್ಟೆ, ಅಣ್ಣನೇ ಮೊದಲು, ಆಮೇಲೆ ಜಗತ್ತು. ಅದನ್ನ ನಿಮ್ಮ ಅದಕ್ಕೆ ಅವತ್ತೇ ತೋರಿಸ್ಕೊಟ್ಬಿಟ್ರಲ್ಲವ. ಯಾರು ಬೇಕು ಅಂತ ಕೇಳಿದಾಗ ನನ್ನ ತಂಗಿರು ನನ್ನ ಪಕ್ಕ ಬಂದು ನಿಂತ್ಕೊಂಡ್ರಲ್ಲ, ಆಟ್ ಸಾಕು ನನಗೆ, ಆಟ್ ಸಾಕು. ಮೀಸೆ ತಿರುವಿದ್ ಸಾಕು, ಊಟ ಮಾಡಿ. ಶಾರು, ಏಟೋ ವರ್ಷ ಆದ್ಮೇಲೆ ನಿನ್ನ ಕೈ ಊಟ ತಿಂತಾ ಇದ್ದೀನಿ. ಆಹಾ, ಪರಮಾನಂದ. ಮುದ್ದೆ ಮೊಸಪ್ ಸಾರು ಅಂದ್ರೆ ಹಿಂಗಿರ್ಬೇಕು ನೋಡು. ನೀನು ತಿನ್ನವ, ತಿನ್ ನೋಡು, ಸೂಪರ್ ಆಗೈತೆ. ಸೂಪರ್ ಆಗಿದೆ. ಅದನ್ನ ನಂಗಲ್ಲ, ನಿಮ್ಮ ಅದ್ಗೆ ಹೇಳು. ಅಲ್ಲ, ಡಾಕ್ಟ್ರ್ ಓದ್ಬಿಟ್ಟು ಈ ಇಟೊಂದು ಸಂದಾಗಿ ಮುದ್ದೆ ಸಾರು ಮಾಡಕ್ ಕಲ್ತ್ಬಿಟ್ಟವಳಲ್ಲ, ಬೇಷ್. ನೋಡಿ, ನನ್ನ ಮಗ ನಾನು ಮಾಡಿದ ಅಡುಗೆನ ಇಷ್ಟಪಟ್ಕೊಂಡು ಊಟ ಮಾಡ್ತಾವನೆ. ಆ ಸ್ವರ್ಗನೇ ನನ್ನ ಮಡ್ಲಿಗೆ ಬಿದ್ದಂಗೆ ಆಗಿದ್ದಾರೆ. ಪಾರು, ಇದನ್ನ ಮುದ್ದೆ ಅನ್ಬಾರ್ದು, ಕಪ್ಪು ಚಂದಿರ ಅನ್ಬೇಕು. ಯಾಕೆ ಮಾವ? ಯಾಕೆ ಅಂದ್ರೆ ಹಂಗೆ ಮುರ್ಕೊಂಡು ಬಾಯಿಗಿಡ ತಕ್ಷಣ ಗುಳಮ್ ಅಂತ ಜಾರ್ಕೊಂಡು ಹೊಂಟೋಯ್ತದೆ, ಜಾರ ಬಂಡೆ ತರ, ಅದಕ್ಕೆ. ಹಲೋ ಮಾರಿಗುಡಿ ಶಿವು, ನೀನ್ ಚಪ್ಪರಿಸ್ಕೊಂಡು ಒಂದು ತುತ್ತುನ ಹಂಗೆ ನುಂಗ್ಬಿಟ್ಟಲ್ಲ. ಈ ಅಡಿಗೆನ ಮಾಡಿರೋದು ನಿನ್ನೆಂಡ್ರಲ್ಲ, ನನ್ನೆಂಡ್ರು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಳ